ಎಸ್ ನಮ್ಮ ಜೊತೆಗೆ ಹಿರಿಯ ನಟಿ ಹೇಮಾ ಚೌಧರಿ ಇದ್ರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ನಿನ್ನೆ ಡಿ ಕೆ ಶಿ ಅವರು ಸ್ಟೇಜ್ ಪ್ರೋಗ್ರಾಮಲ್ಲಿ ನೆಟ್ ಬೋಲ್ಟ್ ವಿಚಾರವಾಗಿ ಮಾತಾಡಿದರು. ಆ ಒಂದು ಬಗ್ಗೆ ರಿಯಾಕ್ಷನ್ ಮೇಡಮ್. ಒಂದು ತಿಳ್ಕೊಳ್ಳಿ, ಆ ಭಾಷೆ ಅವರು ಅದು ಕಲೋಕ್ಯಲಾಗಿ ಒಂದು ಸ್ನೇಹಪೂರ್ವಕವಾಗಿ ಹೇಳಿರೋ ಮಾತು. ಅದನ್ನು ಒಂದು ದೊಡ್ಡ ಇದು ಮಾಡಿ ಏನೋ ತಪ್ಪಾಗಿ ಅವರು ಮಾತಾಡಿ, ಯಾಕೆ ಅವರು ಡಿಸ್ಟ್ರಿಬ್ಯೂಟರ್ ಆಗಿ ಬಂದವರು ಥಿಯೇಟರೆಲ್ಲ, ಅವರಿಗೆ ಎಲ್ಲರೂ ಅಭಿಮಾನಿಗಳೇ. ಈ ಚಿತ್ರರಂಗದಲ್ಲಿರೋರು ಎಲ್ಲ ಅವ್ರಿಗೆ ಪರಿಚಯ ಇರೋರೆ. ಅವರು ಹೇಳಿದ ಮಾತು ಸ್ನೇಹಪೂರ್ವಕವಾಗಿ ಒಂದು ಫ್ರೆಂಡ್ಲಿ ನೇಚರ್ನಲ್ಲಿ ಮಾತಾಡಿರೋದೇ ಹೊರತು ಅವರ ಮನಸ್ಸಲ್ಲಿ ಬೇರೆ ಯಾವ ಭಿನ್ನಾಭಿಪ್ರಾಯನೋ ಭೇದಾಭಿಪ್ರಾಯಗಳೋ ಇಲ್ಲ. ಯಾಕಂದ್ರೆ ನಮ್ಮ ಆದಾಯ ವಿಚಾರವಾಗಿ ಹೋರಾಟಕ್ಕೆ ಬಂದಿಲ್ಲ ಅಂತ ಒಂದು ಹೇಳಿಕೆ ಸಹ ನೀಡಿದ್ದಾರೆ ನಿನ್ನೆ. ಅಲ್ಲ, ಎಷ್ಟೋ ಸಲ ಇವಾಗ ನೋಡಿದರೆ, ನಾವು ಗೋಕಾಕ್ ವರದಿ ಟೈಮಿಂದ ನಾನಿದ್ದೀನಿ, ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಇದು ನನ್ನ 50ನೇ ವರ್ಷ ಚಿತ್ರರಂಗದಲ್ಲಿ. ಎಲ್ಲ ಫಿಲ್ಮ್ ಫೆಸ್ಟಿವಲ್ಸ್ಗೂ ಈಗಲ್ಲ, 40 ವರ್ಷದಿಂದ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಹೈದ್ರಾಬಾದ್ ಫಿಲ್ಮ್ ಫೆಸ್ಟಿವಲ್ಗೆ ಅಣ್ಣವರು ಇದ್ದರು, ಲೋಕೇಶ್ ಅವರಿದ್ದರು. ಸೊ ಎಲ್ಲ ಫೆಸ್ಟಿವಲ್ಗೂ ಜಯಮಾಲಾ ಅವರು ಬರ್ತಾ ಇರ್ತಾರೆ. ಆ್ಯಂಡ್ ತುಂಬ ಜನ ನಾವು ಹೋಗ್ತೀವಿ. ಬಟ್ ಅದು ಒಮ್ಮೊಮ್ಮೆ ಹೇಳೋಕ್ಕಾಗಲ್ಲ. ಕೆಲವರಿಗೆ ಮೈ ಹುಷಾರಿಲ್ಲದೆ ಇರ್ಬೋದು, ಕೆಲವರಿಗೆ ಶೂಟಿಂಗ್ ಇರ್ಬೋದು. ಬಟ್ ಟೋಟಲ್ ಆಗಿ ಅವ್ರು ಹೇಳಿರೋದ್ರಲ್ಲೂ ಒಂದು ಚೂರು ಹೇಳಿಕೆ ನೀವು ಯಾವ ರೀತಿಯಾಗಿ ವಿವರಣೆ ಕೊಡ್ತೀರಾ ಅಂತ ಈ ಒಂದು ಹೇಳಿಕೆ, ಈ ನೆಟ್ ಬೋಲ್ಟ್ ವಿಚಾರವಾಗಿ ಟೈಟ್ ಮಾಡ್ತೀನಿ ಹೇಳಿಕೆ, ಯಾವ ರೀತಿ ನಿಮ್ಮ ವಿವರಣೆ ಮೇಡಮ್ ಅಂತ? ನೆಟ್ಟು ಬೋಲ್ಟ್ ಅದೆಲ್ಲ ಬಂದು ಒಂದು ಹೇಳ, ಕೆಲವರು ಭಾಳ ಪೊಯಿಟಿಕ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ, ಭಾಷಾ ಇದೆ. ಕೆಲವರು ಹೊರಟಾಗಿ ಮಾತಾಡ್ತಾರೆ, ಕೆಲವರು ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಆ ಥರ ಮಾತಾಡಿದ್ದಾರೆ ಹೊರತು ಅವರು ಬೇರೆ ಯಾವುದೇ ಒಂದು ಕೆಟ್ಟ ದೃಷ್ಟಿಯಿಂದನೋ ಇಲ್ಲ ಯಾರನ್ನೋ ಇದು ಮಾಡಬೇಕಂತನೋ ಅವರು ಮಾತಾಡಿರೋಕ್ಕಿಲ್ಲ ಅಂತ ನನಗನ್ಸುತ್ತೆ. ಕೊನೆಯ ಪ್ರಶ್ನೆ, ಯಾಕಂದರೆ ಚಲನಚಿತ್ರ ಕಾರ್ಯಕ್ರಮ ಆಗ್ತಿದೆ, ಸಾಕಷ್ಟು ನಟ ನಟಿಯರು ಬಂದಿಲ್ಲ, ಅಲ್ಲಿ ಸಹ ಒಂದು ಕಡೆ ಹೇಳ್ತಿದ್ದಾರೆ ಅವರು. ಅದನ್ನು ನಾನು ಬೇಕಾದರೆ ಒಪ್ತೀನಿ. ಯಾಕಂದರೆ ಇದು ನಿಜವಾಗ್ಲೂ ಹೇಳಬೇಕೆಂದ್ರೆ ನಮ್ಮ ಹಬ್ಬ ಅಲ್ವಾ. ಈಗ ದೀಪಾವಳಿ ಹೆಂಗೆ ಮಾಡ್ತೀವಿ, ಸಂಕ್ರಾಂತಿ ಹೆಂಗೆ ಮಾಡ್ತೀವಿ, ಅದೇ ಥರ ಈ ಫಿಲ್ಮ್ ಫೆಸ್ಟಿವಲ್ ಅನ್ನೋದು ಬಣ್ಣ ಹಚ್ಕೊಂಡು ಆ್ಯಕ್ಟ್ ಮಾಡ್ತಾ ಇರೋ ನಮಗೆ ಒಳ್ಳೆಯ ಹಬ್ಬನೇ ಇದು. ಈ ಹಬ್ಬಕ್ಕೆ ಸ್ವಲ್ಪ ಟೈಮ್ ಒದಗಿಸ್ಕೊಂಡು ಬರಬೇಕು. ಬರಲಿಲ್ಲ ಅಂದರೆ ಅದಕ್ಕೆ ಹಲವಾರು ಕಾರಣಗಳಿದೆಯೋ ನನಗೆ ಗೊತ್ತಿಲ್ಲ. ನನಗಂತೂ ಈ ಚಿತ್ರರಂಗದಲ್ಲಿ ನನಗೆ ಸಿನಿಮಾ ಪ್ಯಾಷನ್. ನನಗೆ ಇದು ಒಂದು ಫೆಸ್ಟಿವಲ್ ಥರ ತಿಳ್ಕೊಂಡೆ ನಾನು ಬರೋದು, ಚಿತ್ರಗಳನ್ನ ನೋಡೋದು, ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಬಟ್ ದಯವಿಟ್ಟು ಮೀಡಿಯಾದವರು ಎಲ್ಲರಿಗೂ ಭಾಳ ವಿನಯಪೂರ್ವಕವಾಗಿ ನಾನು ಕೇಳ್ಕೊಳ್ತಾ ಇರೋದು, ಒಂದು ಸಣ್ಣ ವಿಷಯನ ತುಂಬ ದೊಡ್ಡದು ಮಾಡಬೇಡಿ. ಅದು ಏನೋ ಅವರು ಆ ಅಭಿಪ್ರಾಯದಲ್ಲಿ ಹೇಳಿಲ್ಲ. ನಾವೆಲ್ಲ ಒಂದೇ, ಟೈಮ್ಸ್ ಇದ್ದಾಗ ಎಲ್ಲರೂ ಬರ್ತಾರೆ. ಎಸ್, ಇದಿಷ್ಟು ಹಿರಿಯ ನಟಿ ಹೇಮಾ ಚೌಧರಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್, ನಮ್ಮ ಜೊತೆಗೆ ಹಿರಿಯ ನಟಿ ಹೇಮಾ ಚೌಧರಿ ಇದ್ರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ನಿನ್ನೆ ಡಿ ಕೆ ಶಿ ಅವರು ಸ್ಟೇಜ್ ಪ್ರೋಗ್ರಾಮಲ್ಲಿ ನೆಟ್ ಬೋಲ್ಟ್ ವಿಚಾರವಾಗಿ ಮಾತಾಡಿದರು. ಆ ಒಂದು ಬಗ್ಗೆ ರಿಯಾಕ್ಷನ್ ಮೇಡಮ್. ಒಂದು ತಿಳ್ಕೊಳ್ಳಿ, ಆ ಭಾಷೆ ಅವರು ಅದು ಕಲೋಕ್ಯಲಾಗಿ ಒಂದು ಸ್ನೇಹಪೂರ್ವಕವಾಗಿ ಹೇಳಿರೋ ಮಾತು. ಅದನ್ನು ಒಂದು ದೊಡ್ಡ ಇದು ಮಾಡಿ ಏನೋ ತಪ್ಪಾಗಿ ಅವರು ಮಾತಾಡಿ, ಯಾಕೆ ಅವರು ಡಿಸ್ಟ್ರಿಬ್ಯೂಟರ್ ಆಗಿ ಬಂದವರು ಥಿಯೇಟರೆಲ್ಲ, ಅವರಿಗೆ ಎಲ್ಲರೂ ಅಭಿಮಾನಿಗಳೇ. ಈ ಚಿತ್ರರಂಗದಲ್ಲಿರೋರು ಎಲ್ಲ ಅವ್ರಿಗೆ ಪರಿಚಯ ಇರೋರೆ. ಅವರು ಹೇಳಿದ ಮಾತು ಸ್ನೇಹಪೂರ್ವಕವಾಗಿ ಒಂದು ಫ್ರೆಂಡ್ಲಿ ನೇಚರ್ನಲ್ಲಿ ಮಾತಾಡಿರೋದೇ ಹೊರತು ಅವರ ಮನಸ್ಸಲ್ಲಿ ಬೇರೆ ಯಾವ ಭಿನ್ನಾಭಿಪ್ರಾಯನೋ ಭೇದಾಭಿಪ್ರಾಯಗಳೋ ಇಲ್ಲ. ಯಾಕಂದ್ರೆ ನಮ್ಮ ಆದಾಯ ವಿಚಾರವಾಗಿ ಹೋರಾಟಕ್ಕೆ ಬಂದಿಲ್ಲ ಅಂತ ಒಂದು ಹೇಳಿಕೆ ಸಹ ನೀಡಿದ್ದಾರೆ ನಿನ್ನೆ. ಅಲ್ಲ, ಎಷ್ಟೋ ಸಲ ಇವಾಗ ನೋಡಿದರೆ, ನಾವು ಗೋಕಾಕ್ ವರದಿ ಟೈಮಿಂದ ನಾನಿದ್ದೀನಿ, ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಇದು ನನ್ನ 50ನೇ ವರ್ಷ ಚಿತ್ರರಂಗದಲ್ಲಿ. ಎಲ್ಲ ಫಿಲ್ಮ್ ಫೆಸ್ಟಿವಲ್ಸ್ಗೂ ಈಗಲ್ಲ, 40 ವರ್ಷದಿಂದ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಹೈದ್ರಾಬಾದ್ ಫಿಲ್ಮ್ ಫೆಸ್ಟಿವಲ್ಗೆ ಅಣ್ಣವರು ಇದ್ದರು, ಲೋಕೇಶ್ ಅವರಿದ್ದರು. ಸೊ ಎಲ್ಲ ಫೆಸ್ಟಿವಲ್ಗೂ ಜಯಮಾಲಾ ಅವರು ಬರ್ತಾ ಇರ್ತಾರೆ. ಆ್ಯಂಡ್ ತುಂಬ ಜನ ನಾವು ಹೋಗ್ತೀವಿ. ಬಟ್ ಅದು ಒಮ್ಮೊಮ್ಮೆ ಹೇಳೋಕ್ಕಾಗಲ್ಲ. ಕೆಲವರಿಗೆ ಮೈ ಹುಷಾರಿಲ್ಲದೆ ಇರ್ಬೋದು, ಕೆಲವರಿಗೆ ಶೂಟಿಂಗ್ ಇರ್ಬೋದು. ಬಟ್ ಟೋಟಲ್ ಆಗಿ ಅವ್ರು ಹೇಳಿರೋದ್ರಲ್ಲೂ ಒಂದು ಚೂರು ಹೇಳಿಕೆ ನೀವು ಯಾವ ರೀತಿಯಾಗಿ ವಿವರಣೆ ಕೊಡ್ತೀರಾ ಅಂತ ಈ ಒಂದು ಹೇಳಿಕೆ, ಈ ನೆಟ್ ಬೋಲ್ಟ್ ವಿಚಾರವಾಗಿ ಟೈಟ್ ಮಾಡ್ತೀನಿ ಹೇಳಿಕೆ, ಯಾವ ರೀತಿ ನಿಮ್ಮ ವಿವರಣೆ ಮೇಡಮ್ ಅಂತ? ನೆಟ್ಟು ಬೋಲ್ಟ್ ಅದೆಲ್ಲ ಬಂದು ಒಂದು ಹೇಳ, ಕೆಲವರು ಭಾಳ ಪೊಯಿಟಿಕ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ, ಭಾಷಾ ಇದೆ.
ಕೆಲವರು ಹೊರಟಾಗಿ ಮಾತಾಡ್ತಾರೆ, ಕೆಲವರು ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಆ ಥರ ಮಾತಾಡಿದ್ದಾರೆ ಹೊರತು ಅವರು ಬೇರೆ ಯಾವುದೇ ಒಂದು ಕೆಟ್ಟ ದೃಷ್ಟಿಯಿಂದನೋ ಇಲ್ಲ ಯಾರನ್ನೋ ಇದು ಮಾಡಬೇಕಂತನೋ ಅವರು ಮಾತಾಡಿರೋಕ್ಕಿಲ್ಲ ಅಂತ ನನಗನ್ಸುತ್ತೆ. ಕೊನೆಯ ಪ್ರಶ್ನೆ, ಯಾಕಂದ್ರೆ ಚಲನಚಿತ್ರ ಕಾರ್ಯಕ್ರಮ ಆಗ್ತಿದೆ, ಸಾಕಷ್ಟು ನಟ ನಟಿಯರು ಬಂದಿಲ್ಲ, ಅಲ್ಲಿ ಸಹ ಒಂದ್ ಕಡೆ ಹೇಳ್ತಿದ್ದಾರೆ ಅವರು. ಅದನ್ನು ನಾನು ಬೇಕಾದರೆ ಒಪ್ತೀನಿ. ಯಾಕಂದರೆ ಇದು ನಿಜವಾಗ್ಲೂ ಹೇಳಬೇಕೆಂದ್ರೆ ನಮ್ಮ ಹಬ್ಬ ಅಲ್ವಾ. ಈಗ ದೀಪಾವಳಿ ಹೆಂಗೆ ಮಾಡ್ತೀವಿ, ಸಂಕ್ರಾಂತಿ ಹೆಂಗೆ ಮಾಡ್ತೀವಿ, ಅದೇ ಥರ ಈ ಫೆಸ್ಟಿವಲ್, ಫಿಲ್ಮ್ ಫೆಸ್ಟಿವಲ್ ಅನ್ನೋದು ಬಣ್ಣ ಹಚ್ಕೊಂಡು ಆ್ಯಕ್ಟ್ ಮಾಡ್ತಾ ಇರೋ ನಮಗೆ ಒಳ್ಳೆಯ ಹಬ್ಬನೇ ಇದು. ಈ ಹಬ್ಬಕ್ಕೆ ಸ್ವಲ್ಪ ಟೈಮ್ ಒದಗಿಸ್ಕೊಂಡು ಬರಬೇಕು. ಬರಲಿಲ್ಲ ಅಂದರೆ ಅದಕ್ಕೆ ಹಲವಾರು ಕಾರಣಗಳಿದೆಯೋ ನನಗೆ ಗೊತ್ತಿಲ್ಲ. ನನಗಂತೂ ಈ ಚಿತ್ರರಂಗದಲ್ಲಿ ನನಗೆ ಸಿನಿಮಾ ಪ್ಯಾಷನ್. ನನಗೆ ಇದು ಒಂದು ಫೆಸ್ಟಿವಲ್ ಥರ ತಿಳ್ಕೊಂಡೆ. ನಾನು ಬರೋದು, ಚಿತ್ರಗಳನ್ನ ನೋಡೋದು, ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಬಟ್ ಒಂದು ದಯವಿಟ್ಟು ಮೀಡಿಯಾದವರು ಎಲ್ಲರಿಗೂ ಭಾಳ ವಿನಯಪೂರ್ವಕವಾಗಿ ನಾನು ಕೇಳ್ಕೊಳ್ತಾ ಇರೋದು, ಒಂದು ಸಣ್ಣ ವಿಷಯನ ತುಂಬ ದೊಡ್ಡದು ಮಾಡಬೇಡಿ. ಅದು ಏನೋ ಅವರು ಆ ಅಭಿಪ್ರಾಯದಲ್ಲಿ ಹೇಳಿಲ್ಲ. ನಾವೆಲ್ಲ ಒಂದೇ, ಟೈಮ್ ಸಿದ್ದಾಗ ಎಲ್ಲರೂ ಬರ್ತಾರೆ. ಎಸ್ ಇದಿಷ್ಟು ಹಿರಿಯ ನಟಿ ಹೇಮಾ ಚೌಧರಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಹಿರಿಯ ನಟಿ ಹೇಮಾ ಚೌಧರಿ ಇದ್ರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ನಿನ್ನೆ DKC ಅವರು ಸ್ಟೇಜ್ ಪ್ರೋಗ್ರಾಮಲ್ಲಿ ನೆಟ್ ಬೋಲ್ಟ್ ವಿಚಾರವಾಗಿ ಮಾತಾಡಿದರು, ಆ ಒಂದು ಬಗ್ಗೆ ರಿಯಾಕ್ಷನ್ ಮೇಡಮ್? ಒಂದು ತಿಳ್ಕೊಳ್ಳಿ, ಆ ಭಾಷೆ ಅವರು ಅದು ಕಲೋಕ್ಯಲಾಗಿ ಒಂದು ಸ್ನೇಹಪೂರ್ವಕವಾಗಿ ಹೇಳಿರೋ ಮಾತು. ಅದನ್ನು ಒಂದು ದೊಡ್ಡ ಇದು ಮಾಡಿ ಏನೋ ತಪ್ಪಾಗಿ ಅವರು ಮಾತಾಡಿ. ಯಾಕೆ ಅವರು ಡಿಸ್ಟ್ರಿಬ್ಯೂಟರ್ ಆಗಿ ಬಂದವರು ಥಿಯೇಟರೆಲ್ಲ, ಅವರಿಗೆ ಎಲ್ಲರೂ ಅಭಿಮಾನಿಗಳೇ. ಈ ಚಿತ್ರರಂಗದಲ್ಲಿರೋರು ಎಲ್ಲ ಅವ್ರಿಗೆ ಪರಿಚಯ ಇರೋರೆ. ಅವರು ಹೇಳಿದ ಮಾತು ಸ್ನೇಹಪೂರ್ವಕವಾಗಿ ಒಂದು ಫ್ರೆಂಡ್ಲಿ ನೇಚರ್ನಲ್ಲಿ ಮಾತಾಡಿರೋದೇ ಹೊರತು ಅವರ ಮನಸ್ಸಲ್ಲಿ ಬೇರೆ ಯಾವ ಭಿನ್ನಾಭಿಪ್ರಾಯನೋ ಭೇದಾಭಿಪ್ರಾಯಗಳೋ ಇಲ್ಲ. ಯಾಕಂದ್ರೆ ನಮ್ಮ ಆದಾಯ ವಿಚಾರವಾಗಿ ಹೋರಾಟಕ್ಕೆ ಬಂದಿಲ್ಲ ಅಂತ ಒಂದು ಹೇಳಿಕೆ ಸಹ ನೀಡಿದ್ದಾರೆ ನಿನ್ನೆ. ಅಲ್ಲ, ಎಷ್ಟೋ ಸಲ ಇವಾಗ ನೋಡಿದರೆ ನಾವು ಗೋಕಾಕ್ ವರದಿ ಟೈಮಿಂದ ನಾನು ಇದ್ದೀನಿ, ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಇದು ನನ್ನ 50ನೇ ವರ್ಷ ಚಿತ್ರರಂಗದಲ್ಲಿ. ಎಲ್ಲ ಫಿಲ್ಮ್ ಫೆಸ್ಟಿವಲ್ಸ್ಗೂ ಈಗಲ್ಲ, 40 ವರ್ಷದಿಂದ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಹೈದ್ರಾಬಾದ್ ಫಿಲ್ಮ್ ಫೆಸ್ಟಿವಲ್ಗೆ ಅಣ್ಣವರು ಇದ್ದರು, ಲೋಕೇಶ್ ಅವರಿದ್ದರು. ಸೊ ಎಲ್ಲ ಫೆಸ್ಟಿವಲ್ಗೂ ಜಯಮಾಲಾ ಅವರು ಬರ್ತಾ ಇರ್ತಾರೆ. ಆ್ಯಂಡ್ ತುಂಬ ಜನ ನಾವು ಹೋಗ್ತೀವಿ. ಬಟ್ ಅದು ಕೆಲವದು ಒಮ್ಮೊಮ್ಮೆ ಹೇಳೋಕ್ಕಾಗಲ್ಲ. ಕೆಲವರಿಗೆ ಮೈ ಹುಷಾರಿಲ್ಲದೆ ಇರ್ಬೋದು, ಕೆಲವರಿಗೆ ಶೂಟಿಂಗ್ ಇರ್ಬೋದು. ಬಟ್ ಟೋಟಲ್ ಆಗಿ ಅವ್ರು ಹೇಳಿರೋದ್ರಲ್ಲೂ ಒಂದು ಚೂರು ಹೇಳಿಕೆ ನೀವು ಯಾವ ರೀತಿಯಾಗಿ ವಿವರಣೆ ಕೊಡ್ತೀರಾ ಅಂತ ಈ ಒಂದು ಹೇಳಿಕೆ, ಈ ನೆಟ್ ಬೋಲ್ಟ್ ವಿಚಾರವಾಗಿ ಟೈಟ್ ಮಾಡ್ತೀನಿ ಹೇಳಿಕೆ ಯಾವ ರೀತಿ ನಿಮ್ಮ ವಿವರಣೆ ಮೇಡಮ್? ನೆಟ್ಟು ಬೋಲ್ಟ್ ಅದೆಲ್ಲ ಬಂದು ಒಂದು ಹೇಳ, ಕೆಲವರು ಭಾಳ ಪೊಯಿಟಿಕ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ, ಭಾಷಾ ಇದೆ. ಕೆಲವರು ಹೊರಟಾಗಿ ಮಾತಾಡ್ತಾರೆ, ಕೆಲವರು ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಆ ಥರ ಮಾತಾಡಿದ್ದಾರೆ ಹೊರತು ಅವರು ಬೇರೆ ಯಾವುದೇ ಒಂದು ಕೆಟ್ಟ ದೃಷ್ಟಿಯಿಂದನೋ ಇಲ್ಲ ಯಾರನ್ನೋ ಇದು ಮಾಡಬೇಕಂತನೋ ಅವರು ಮಾತಾಡಿರೋಕ್ಕಿಲ್ಲ ಅಂತ ನನಗನ್ಸುತ್ತೆ. ಕೊನೆಯ ಪ್ರಶ್ನೆ, ಯಾಕಂದ್ರೆ ಚಲನಚಿತ್ರ ಕಾರ್ಯಕ್ರಮ ಆಗ್ತಿದೆ, ಸಾಕಷ್ಟು ನಟ ನಟಿಯರು ಬಂದಿಲ್ಲ, ಅಲ್ಲಿ ಸಹ ಒಂದ್ ಕಡೆ ಹೇಳ್ತಿದ್ದಾರೆ ಅವರು. ಅದನ್ನು ನಾನು ಬೇಕಾದರೆ ಒಪ್ತೀನಿ. ಯಾಕಂದರೆ ಇದು ನಿಜವಾಗ್ಲೂ ಹೇಳಬೇಕೆಂದ್ರೆ ನಮ್ಮ ಹಬ್ಬ ಅಲ್ವಾ. ಈಗ ದೀಪಾವಳಿ ಹೆಂಗೆ ಮಾಡ್ತೀವಿ, ಸಂಕ್ರಾಂತಿ ಹೆಂಗೆ ಮಾಡ್ತೀವಿ, ಅದೇ ಥರ ಈ ಫೆಸ್ಟಿವಲ್, ಫಿಲ್ಮ್ ಫೆಸ್ಟಿವಲ್ ಅನ್ನೋದು ಬಣ್ಣ ಹಚ್ಕೊಂಡು ಆ್ಯಕ್ಟ್ ಮಾಡ್ತಾ ಇರೋ ನಮಗೆ ಒಳ್ಳೆಯ ಹಬ್ಬನೇ ಇದು. ಈ ಹಬ್ಬಕ್ಕೆ ಸ್ವಲ್ಪ ಟೈಮ್ ಒದಗಿಸ್ಕೊಂಡು ಬರಬೇಕು. ಬರಲಿಲ್ಲ ಅಂದರೆ ಅದಕ್ಕೆ ಹಲವಾರು ಕಾರಣಗಳಿದೆಯೋ ನನಗೆ ಗೊತ್ತಿಲ್ಲ. ನನಗಂತೂ ಈ ಚಿತ್ರರಂಗದಲ್ಲಿ ನನಗೆ ಸಿನಿಮಾ ಪ್ಯಾಷನ್. ನನಗೆ ಇದು ಒಂದು ಫೆಸ್ಟಿವಲ್ ಥರ ತಿಳ್ಕೊಂಡೆ. ನಾನು ಬರೋದು, ಚಿತ್ರಗಳನ್ನ ನೋಡೋದು, ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಬಟ್ ಒಂದು ದಯವಿಟ್ಟು ಮೀಡಿಯಾದವರು ಎಲ್ಲರಿಗೂ ಭಾಳ ವಿನಯಪೂರ್ವಕವಾಗಿ ನಾನು ಕೇಳ್ಕೊಳ್ತಾ ಇರೋದು, ಒಂದು ಸಣ್ಣ ವಿಷಯನ ತುಂಬ ದೊಡ್ಡದು ಮಾಡಬೇಡಿ. ಅದು ಏನೋ ಅವರು ಆ ಅಭಿಪ್ರಾಯದಲ್ಲಿ ಹೇಳಿಲ್ಲ. ನಾವೆಲ್ಲ ಒಂದೇ, ಟೈಮ್ ಸಿದ್ದಾಗ ಎಲ್ಲರೂ ಬರ್ತಾರೆ. ಎಸ್ ಇದಿಷ್ಟು ಹಿರಿಯ ನಟಿ ಹೇಮಾ ಚೌಧರಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.